ಇವತ್ತು ನಿಮ್ಮೊಡನೆ ಸ್ವಲ್ಪ ಆಗಮಿಸಿರ್ತಕ್ಕಂಥ ಯಾರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗಿಲ್ಲಿ ಬಾಸ್ ಗಿಲ್ಲಿ, ಅದೇ ಬಿಗ್ ಬಾಸ್ ಅಂದ್ರೆ ಗಿಲ್ಲಿ ಬಾಸ್. ಮತ್ತು ಈ ಕಾರ್ಯಕ್ರಮಕ್ಕೆ ಅನೇಕ ಜನ ಮುಖಂಡರುಗಳು ಆಗಮಿಸಿದ್ದಾರೆ. ನಿಮ್ಮೆಲ್ಲರಿಗೂ ಆಹ್ವಾನವನ್ನು ಮಾಡಿ ಈ ತಾಯಿ ನಮ್ಮ ಪೂರ್ವಜರು ಪೂಜೆಯನ್ನ ಮಾಡ್ತಾ ಇದ್ದಂತ ಸಂದರ್ಭವನ್ನ ಈಗ ನಾನು ಜ್ಞಾಪಿಸ್ಕೊಳ್ತೇನೆ. ನಾವೆಲ್ಲ ಚಿಕ್ಕಂದಿನಲ್ಲಿರುವಾಗ ಇಲ್ಲಿಗೆ ರಸ್ತೆ ಇಲ್ಲ, ಇಲ್ಲಿ ಯಾರು ಕೂಡ ಬರೋದಕ್ಕೂ ಕಷ್ಟಪಡ್ತಾ ಇದ್ದಂತ ಸಂದರ್ಭಗಳು. ನಾವೆಲ್ಲ ಕುಣಿಗಲ್ ರಸ್ತೆಯಲ್ಲಿ ಕುರುಡಳ್ಳಿ ಅಂತ ಇದೆ, ಆ ಕುರುಡಳ್ಳಿಯಲ್ಲಿ ಬಸ್ನಲ್ಲಿ ಬಂದು ಅಲ್ಲಿ ಇಳಿದು ಅಲ್ಲಿಂದ ನಮ್ಮ ತಂದೆ ತಾಯಿಗಳು ಎತ್ತಿನ ಗಾಡಿಯಲ್ಲಿ ಕರ್ಕೊಂಡು ಬರೋರು. ಇವತ್ತು ಈ ತಾಯಿ ಕ್ಷೇತ್ರ ಬಹಳ ದೊಡ್ಡ ಪ್ರಮಾಣಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಆ ತಾಯಿಗೆ ಶಕ್ತಿ ಇರೋ ಕಾರಣಕ್ಕಾಗಿ ತಾವೆಲ್ಲರೂ ಕೂಡ ಅವಳ ಆರಾಧನೆಗೆ ಬಂದಿದ್ದೀವಿ. ಆಕೆಯ ಆಶೀರ್ವಾದವನ್ನ ಪಡೆಯೋದಕ್ಕೆ ತಾವೆಲ್ಲ ಬಂದಿದ್ದೀವಿ. ನಾನು ತಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ. ನಮ್ಮ ಕುಟುಂಬದ ವತಿಯಿಂದ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈ ಕ್ಷೇತ್ರ ಇನ್ನೂ ಹೆಚ್ಚಿನ ಪ್ರಖ್ಯಾತಿ ಪಡ್ಕೊಳ್ಳುತ್ತೆ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯುತ್ತೆ ಅಂತ ಹೇಳಿ ಆ ತಾಯಿ ಬೆಳೆಸ್ಕೊಳ್ತಾಳೆ. ಹಾಗಾಗಿ ನಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೇವೆ ಅಂತಕ್ಕಂಥ ಮಾತು. ಬಹುಶಃ ನಮ್ಮ ಜೀವನದಲ್ಲಿ ಅನೇಕ ಭಕ್ತಿಯನ್ನ, ಅನೇಕ ಭಾವನೆಗಳನ್ನ ನಾವು ಇಟ್ಕೊಳ್ತೇವೆ. ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದೇ ಒಂದು ದೊಡ್ಡ ಸಾಧನೆ ಆಗಬಾರದು. ದೇವಸ್ಥಾನ, ದೇವರು, ಭಕ್ತಿ ಭಾವನೆ ನಮ್ಮೆಲ್ಲರ ಆತ್ಮದಲ್ಲಿ ಇದ್ರೆ ಅದು ನಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ಕಾಪಾಡುತ್ತೆ ಅನ್ನುವಂಥ ನಂಬಿಕೆ ನಮಗೆ ಹಿಂದೂ ಸಂಪ್ರದಾಯದಲ್ಲಿ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ಆ ತಾಯಿಯನ್ನ ಯಾರು ಭಕ್ತಿಯಿಂದ ಭಾವನೆಯಿಂದ ಆರಾಧನೆ ಮಾಡ್ತಾರೆ ಅವರಿಗೆ ಅವರ ಕಷ್ಟವನ್ನ ದೂರ ಮಾಡತಕ್ಕಂಥ ಅನೇಕ ಉದಾಹರಣೆಗಳನ್ನ ನಾನು ಈ ಕ್ಷೇತ್ರದಲ್ಲಿ ಚಿಕ್ಕಂದಿನಿಂದ ನೋಡಿದ್ದೇನೆ. ಹಾಗಾಗಿ ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಕೂಡ ಸಾವಿರಾರು ಜನ ಭಕ್ತರು ಬಂದು ಆ ತಾಯಿಯ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಆದ್ರಿಂದ ಆ ತಾಯಿಯಲ್ಲಿ ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿ ನಮ್ಮನ್ನೆಲ್ಲರನ್ನು ಕೂಡ ಕಾಪಾಡುತ್ತೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪ್ರತಿ ವರ್ಷ ಈ ಜಾತ್ರೆ, ಈ ರಥೋತ್ಸವವನ್ನು ಆಚರಣೆ ಮಾಡ್ತೇವೆ. ಮೊನ್ನೆ ನಮ್ಮ ಸಹೋದರ ಮಾಗಡಿ ಜಯರಾಮ್ ಅಂತೆ ಅವರನ್ನ ಪ್ರಖ್ಯಾತಿ. ಅವರಿಗೆ ನಾನು ಅಭಿನಂದನೆಯನ್ನ ಹೇಳೋದಕ್ಕೆ ಬಯಸ್ತೇನೆ. ಆ ತಾಯಿ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಅವರಿಗೆ ಕೊಡಲಿ, ದಯಪಾಲಿಸಲಿ. ಪ್ರತಿ ವರ್ಷ ತಾನು ಜವಾಬ್ದಾರಿಯನ್ನು ಹೊತ್ತು ಅನೇಕ ಜನ ಸ್ನೇಹಿತರ ಸಹಾಯವನ್ನು ಕೂಡ ಪಡ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದಾರೆ. ಬಹುಶಃ ಮುಂದೆ ಕೂಡ ಅವರಿಗೆ ಆ ತಾಯಿ ಹೆಚ್ಚಿನ ಆಶೀರ್ವಾದವನ್ನು ಕೊಡಲಿ ಅಂತೇಳಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ. ಹಾಗೆ ತಾವೆಲ್ಲರೂ ಕೂಡ ಬಂದಿದ್ದೀರಿ, ತಾವೆಲ್ಲರೂ ಬಹಳ ಭಕ್ತಿಯಿಂದ ಬಂದಿದ್ದೀರಿ. ನಿಮ್ಮ ಕಷ್ಟಗಳು ದೂರ ಆಗಲಿ, ಆ ತಾಯಿಯಿಂದ ನಿಮ್ಮ ಕಷ್ಟ ನಿಮಗೆ ಶ್ರೇಯಸ್ಸು ಸಿಗಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಅವರ ಹತ್ತಿರ ಸಲ್ಲಿಸಿ ನಮಗೆ ಇಲ್ಲಿ ಬಂದು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ.
ಧನ್ಯವಾದ.